ಆಲ್ಮೋಸ್ಟ್ ವಾರ 15 ದಿನ ಆದಮೇಲೆ ಡ್ಯೂಟಿ ಮೇಲೆ ಬಂದಿದ್ದೀನಿ. ಬನ್ನಿ ಡ್ಯೂಟಿ ಮಾಡೋಣ. ಫಸ್ಟ್ ಡ್ಯೂಟಿ ಬಂದೈತೆ 2.1 ಕಿಲೋಮೀಟರ್ ಪಿಕಪ್ಪು. ಒಂದೇ ಮೊಬೈಲ್ ಇರೋದ್ರಿಂದ ಅದನ್ನು ತೋರ್ಸೋಕ್ಕಾಗಲ್ಲ. ಬಟ್ ಬನ್ನಿ ನೋಡೋಣ ಡ್ಯೂಟಿ ಯಾವ ರೀತಿ ಆಗುತ್ತೆ ಇವತ್ತು. ಫಸ್ಟ್ ಡ್ಯೂಟಿನೇ ಬಂತು ಸಂಜಯ್ ನಗರಕ್ಕೆ. ಸಂಜಯ್ ನಗರ ಕರ್ಕೊಂಡು ಬಂದು ಡ್ರಾಪ್ ಮಾಡಿದೆ. ಅದೇ ಟೈಮ್ಗೆ ನಮ್ಮ ಆಟೋ ರಾಜ ಅರುಣ್ ಅವ್ರು ಫೋನ್ ಹಾಕಿದ್ರು. ಸಿಕ್ಕಿದ್ರು, ಟೀ ಕೊಡ್ಸಿದ್ರು. ಟೀ ಕುಡ್ಕೊಂಡು ಮತ್ತೆ ಡ್ಯೂಟಿ. ಸಂಜಯ್ ನಗರದಿಂದ ಕಲ್ಯಾಣ ನಗರ ಒಂದು ಬಾಡಿಗೆ ಬಂತು. ಕಲ್ಯಾಣ ನಗರದಿಂದ ವಾಪಸ್ ಹಲ್ಸೂರಿಂದ ಸೀದಾ ಇಂದಿರಾನಗರ 3 ಡ್ಯೂಟಿ ಮಾಡಿದೆ. ಗಾಡೀಲಿ ಸ್ವಲ್ಪ ಚಾರ್ಜ್ ಕಮ್ಮಿ ಇತ್ತು. ಚಾರ್ಜ್ ಹಾಕ್ಬಿಟ್ಟು ಸೀದಾ ಹೋಗಿ ಟೀ ಕುಡ್ಕೊಂಡು ಬಂದೆ. ಗಾಡಿ ಹಂಗೂ ಆಯಿತು. ಇನ್ನೊಂದು 2 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಮತ್ತು ಇವಾಗ ಲೋಕಲ್ ಡ್ಯೂಟಿ ಬೀಳ್ತಾ ಇದ್ದಾವೆ, ಅದನ್ನೇ ಮಾಡೋದು. ಲಾಂಗ್ ಡ್ಯೂಟಿ ಅಂಕೂ ಬೀಳ್ತಾ ಇಲ್ಲ. 3 ಬಿದ್ದಿತ್ತು. ಇವಾಗ ಪೀಕ್ ಅವ್ರು ಮುಗೀತಲ್ವಾ, ಬರೀ ಲೋಕಲ್ಲೇ ಮಾಡೋಣ. ಮಲ್ಲಿ ಬನ್ನಿ ಊಟ ಮಾಡೋಣ. ಬನ್ನಿ ಉಣ್ಣೋಣ. ಸೊ ಅಲ್ಲಿ ಇಂದಿರಾನಗರದಲ್ಲಿ ಸ್ವಲ್ಪ ಹೊತ್ತು ಕೂತು ಹಾಗೆ ಒಂದು 2 ವಿಡಿಯೋ ಶೂಟ್ ಮಾಡಿಕೊಂಡು ಒಂದು ಲೈವ್ ಹೋಗಿದ್ವಿ. ಕಾರಣ ಏನಪ್ಪಾ ಅಂತಂದ್ರೆ ಮೀಟರ್ ಬಗ್ಗೆ. ಮೀಟರ್ ದರನ ಹೆಚ್ಚಿಸಿ ಅಂತ ಕೆಲವೊಂದು ನಾಯಕರು ಹೇಳಿದಾರಂತೆ. ನನಗಂತೂ ಗೊತ್ತಿಲ್ಲ ಯಾರು ಹೇಳಿದ್ದಾರೆ ಅಂತ. ಇವಾಗ ನಾವಿರುವಂತಹ ಸದ್ಯದ ಪರಿಸ್ಥಿತಿಯಲ್ಲಿ ಮೀಟರ್ ದರ ಹೆಚ್ಚಳ ಬೇಡ. ನಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸಿ ಅಷ್ಟೇ ಸಾಕು. ನಮ್ಗೆ ಆಗ್ತಾ ಇರೋ ಸಮಸ್ಯೆ ಏನಪ್ಪಾ ಅಂತಂದ್ರೆ ಬೈಕ್ ಟ್ಯಾಕ್ಸಿ. ಅದನ್ನ ನೀವು ಬಗೆಹರಿಸಿ ಅಷ್ಟು ಪುಣ್ಯ ಕಟ್ಕೊಳ್ಳಿ. ಮೀಟರ್ ದರ ಹೆಚ್ಚಳ ಮಾಡಿಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಬರಬೇಡಿ.